ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾನು 37ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸುತ್ತಿದ್ದೇನೆ. ಶ್ರೀ ಗಣೇಶಾಯನ್ಮ, ಶ್ರೀ ಸರಸ್ವತ್ಯನ್ಮ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ರದಿಮದಾದ್ಯ ಸದಾ ಯೋಗಿವಿ. ಈ ಹಿಂದೆ 36ನೇ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಏನಂದರೆ ಒಬ್ಬರು ಬಡ ಬ್ರಾಹ್ಮಣನಿರ್ತಾನೆ, ಅವನು ಯಾರ ಮನೆಗೆ ಊಟಕ್ಕೆ ಹೋಗ್ತಿರಲ್ಲ, ತನ್ನ ಋತುವನ್ನು ಆಚರಿಸ್ತಾ ಇರ್ತಾನೆ, ಎಲ್ಲಿಯೂ ಸಮಾರಂಭಕ್ಕೆ ಊಟಕ್ಕೆ ಹೋಗ್ತಿರಲ್ಲ, ಮನೆಯೇ ಊಟ ಮಾಡ್ತಿರ್ತಾನೆ. ಅವನ ಹೆಂಡತಿ ಮಾತ್ರ ಎಲ್ಲ ಕಡೆಗೆ ಸಮಾರಂಭಕ್ಕೆ ಹೋಗಿ ಊಟ ಮಾಡೋದು ಅವಳಿಗೆ ಆಸೆ ಇರುತ್ತೆ. ಕೊಟ್ಟ ವಸ್ತ್ರಗಳನ್ನು, ಹೊಸ ವಸ್ತ್ರಗಳನ್ನು ದಾನ ತೆಗೆದುಕೊಳ್ಳೋದು. ಒಂದಿನ ಒಬ್ಬ ಶ್ರೀಮಂತ ಊರಲ್ಲಿ ಒಂದು ಸಮಾರಾಧನೆ ಏರ್ಪಡಿಸಿರ್ತಾನೆ. ಎಲ್ಲ ದಂಪತಿಗಳೇ ಬರಬೇಕಾದದ್ದು ಅಂತ ಹೇಳ್ತಾನೆ. ಆವಾಗ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ, ಬ್ರಾಹ್ಮಣನಿಗೆ, ಊಟಕ್ಕೆ ಹೋಗೋಣ ಅಂದರೆ ಅವನು ಬರಲ್ಲ ಅಂತಾನೆ. ಆವಾಗ ಗುರುಗಳ ಹತ್ರ ಹೋಗಿ ಹೇಳಿದ್ದಾಗ ಗುರುಗಳು ಅವನಿಗೆ ಹೇಳ್ತಾರೆ, ನೋಡಪ್ಪ, ಹೆಂಡತಿ ಆಸೆಯನ್ನು ಪೂರೈಸಬೇಕು, ನೀನು ಹೋಗಿ ಬಾ ಅಂದಾಗ ಅವನು ಹೆಂಡತಿ ಜೊತೆಗೆ ಊಟಕ್ಕೆ ಹೋಗ್ತಾನೆ. ಅಲ್ಲಿ ಊಟಕ್ಕೆ ಎಲೆಯಲ್ಲಿ ಮೇಲೆ ಎಲೆಯಲ್ಲಿ ಕೂತಾಗ ಒಂದು ನಾಯಿ ಮುಟ್ಟುತ್ತೆ ಎಲೆಯನ್ನು. ಅಪವಿತ್ರವಾಯಿತು ಅಂತ ಅವಳು ಎಲ್ಲರಿಗೂ ಎದ್ದು ನಿಂತು ಹೇಳ್ಬಿಡ್ತಾಳೆ, ಎಲ್ಲರಿಗೆ ಜೋರಾಗಿ. ಆವಾಗ ಅವನು ಅವಳನ್ನ ಬೈದು ಗುರುಗಳ ಹತ್ರ ಕರ್ಕೊಂಬಂದು ಹೇಳ್ತಾನೆ, ನೋಡು, ನನ್ನ ಹೆಂಡತಿ ಹೀಗೆ ಮಾಡಿದ್ಲು ಅಂತ. ಆಮೇಲೆ ಅವನು ಕೇಳ್ತಾನೆ ಗುರುಗಳಿಗೆ. ಗುರುಗಳು ಏನು ಹೇಳ್ತಾರೆ, ಈ ಥರ ಸಮಾರಂಭ ಶುಭ ಕಾರ್ಯದಲ್ಲಿ ಆಗೋದು ಸಹಜ, ಅದನ್ನು ಯಾವುದೇ ನಿನ್ನ ವೃತ್ತಕ್ಕೆ ಆಗೋದಿಲ್ಲ, ಯಾಕಂದರೆ ನೀನು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಕೇಳ್ತಾನೆ, ಯಾವ ಥರ ಊಟ ಮಾಡಬೇಕು, ಎಲ್ಲಿ ಮಾಡಬಾರ್ದು ಹೇಳಿ ಅಂದಾಗ ಗುರುಗಳು ಹೇಳ್ತಾರೆ ಹಿಂದಿನ ಅಧ್ಯಾಯದಲ್ಲಿ. ಈಗ 37ನೇ ಅಧ್ಯಾಯ ಶುದ್ಧ ಯೋಗಿಗಳು ನಾಮಧಾರಕ್ಕೆ ಹೇಳ್ತಾರೆ. ಗುರುಗಳು ಆ ಸದ್ಬ್ರಾಹ್ಮಣನಿಗೆ ಗೃಹಸ್ಥಾಶ್ರಮ ಧರ್ಮವನ್ನು ಹೀಗೆ ಹೇಳಿದರು, ಯಾವ ಥರ ಆಚರಿಸ್ಬೇಕಂತ. ಮಾನವರು ಪ್ರತಿದಿನ 3 ಕಾಲದಲ್ಲೂ ಆಸನಾಸೀನರಾಗಿ ತಪ್ಪದೇ ಭಗವಂತನನ್ನು ಪೂಜಿಸಬೇಕು. ಅದಕ್ಕೆ ಅವಕಾಶವಿಲ್ಲದೆ ಹೋದರೆ ಷೋಡೋಪಚಾರ ಪೂಜೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಪಂಚೋಪಚಾರ, ಸಾಯಂಕಾಲ ನಿರಾಜನವಾದರೂ ದೇವರಿಗೆ ಅರ್ಪಿಸಬೇಕು. ಅದಕ್ಕಾಗಿ ತಮ್ಮ ಮನೆಯಲ್ಲಿ ಒಳ್ಳೆಯ ಗಂಧ, ತುಪ್ಪ, ಜಿಂಕೆ ಚರ್ಮ ಇಟ್ಕೊಂಡಿರಬೇಕು. ಮಾನವ ಜನ್ಮದಲ್ಲಿ ಭಗವಂತನನ್ನು ಪೂಜಿಸದಿದ್ದರೆ ನರಕ ಪ್ರಾಪ್ತಿಯಾಗುತ್ತದೆ. ನಂತರ ಮರುಜನ್ಮ ಮಾನವನ ಜನ್ಮ ಸಿಗುವುದು ಕಷ್ಟ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಮಾನವರಿಗೆ ಗುರು ಎಂದರೆ ಭಗವಂತ ಎನ್ನುವ ಭಾವ ಉಂಟಾಗುವುದು ಕಷ್ಟ. ಕಲಿಯುಗದಲ್ಲಿ ಅಗ್ನಿ, ಜಲ, ಸೂರ್ಯ, ಗೋವು, ಸದ್ಬ್ರಾಹ್ಮಣ ಇವರನ್ನು ಭಗವಂತನೆಂದು ಭಾವಿಸಿ ಪೂಜಿಸಬೇಕು. ಮಾನಸ ಪೂಜೆ ಶ್ರೇಷ್ಠವಾದದ್ದು. ಸಾಮಾನ್ಯರಿಗೆ ಮಂಡಲ ಪೂಜೆ, ಅಧಮರಿಗೆ ಮೂರ್ತಿ ಪೂಜೆ ಅಗತ್ಯ ಅಂತ ಹೇಳಿದರು. ಭಕ್ತಿಯಿಂದ ಪೂಜಿಸಿದರೆ ಕಲ್ಲು ಮರ ಕೂಡ ದೇವರಾಗಿ ಅಭಿಷ್ಟಿ ಸಿದ್ಧಿ ಮಾಡಬಲ್ಲದು. ಮಣೆಯ ಮೇಲೆ ಕೂತು ಶ್ರದ್ಧೆಯಿಂದ ಸಂಕಲ್ಪ ಪ್ರಾಣಾಯಾಮವನ್ನು ಮಾಡಿ ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಣೆ ಮಾಡಿ ನಂತರ ಸಿಂಹಾಸನದ ಮೇಲೆ ಇಷ್ಟ ದೇವತಾ ವಿಗ್ರಹವಿಟ್ಟು ಅದರ ಬಲಕ್ಕೆ ಶಂಖ, ಎಡಕ್ಕೆ ಗಂಟೆ ಇಟ್ಟು ದೇವರ ಮೇಲಿನ ನಿರ್ಮಾಲ್ಯವನ್ನು ತೆಗೆದು ಹಾಕಿ ದೀಪ ಬೆಳಗಿಸಬೇಕು. ಮೊದಲು ಗಣಪತಿಯನ್ನು ಪೂಜಿಸಿ ಗುರು ಸ್ಮರಣೆ ಮಾಡಿ ನಂತರ ಪೀಠ, ದ್ವಾರಪಾಲಕರ ಪೂಜೆ ಮಾಡಬೇಕು. ಆನಂತರ ಇಷ್ಟು ದೇವತೆಗಳನ್ನು ನಮ್ಮ ಹೃದಯದಲ್ಲಿ ಭಾವಿಸಿಕೊಂಡು ಎದುರಿಗೆ ವಿಗ್ರಹದಲ್ಲಿ ಆಹ್ವಾನ ಮಾಡಬೇಕು. ವಿಗ್ರಹದಲ್ಲಿ ದೇವರು ಬರಲಿ ಅಂತ ಇಷ್ಟ ದೇವತೆ. ಸಾಕ್ಷಾತ್ ಭಗವಂತನೇ ಪೂಜೆ ಸ್ವೀಕರಿಸುತ್ತಿದ್ದಾನೆ ಎಂದು ದೃಢವಾಗಿ ನಂಬಿ ದೇವರಿಗೆ ಷೋಡೋಪಚಾರ ಪೂಜೆ ಮಾಡಬೇಕು. ಪೂಜೆಗೆ ಬಿಳಿಯ ಹೂವು ಶ್ರೇಷ್ಠವಾದದ್ದು. ಕೆಂಪು ಮತ್ತು ಹಳದಿ ಬಣ್ಣವು ಮಧ್ಯಮ, ಕಪ್ಪು ಮತ್ತು ಇತರ ಹೂಗಳು ಅಧಮ. ಉದಯ ಕಾಲದಲ್ಲೆದ್ದು ಪವಿತ್ರೋವ ಎನ್ನುವ ಶ್ಲೋಕ ಹೇಳಿಕೊಂಡು ಗುರು ಕುಲದೇವಗಳನ್ನು
ಮಾಡಿಕೊಳ್ಳುವುದನ್ನು ಮಾನಸಿಕ ಸ್ನಾನವೆನ್ನುತ್ತಾರೆ. ಅದೇ ವಿಧವಾಗಿ ಭಗವಂತನ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿ ಪ್ರದಕ್ಷಿಣಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮತ್ತು ತಾಯಿ, ತಂದೆ, ಗುರುಗಳು, ಪೂಜ್ಯರು, ಹಿರಿಯರು ಅದೇ ತರಹ ನಮಸ್ಕಾರ ಮಾಡಬೇಕು. ಪೋಷಕರು ಭಯಹರ್ತ, ಅನ್ನದಾತ, ಮಲತಾಯಿ, ಪುರೋಹಿತ, ದೊಡ್ಡಣ್ಣ, ತಾಯಿ ತಂದೆಯರ ಸಹೋದರರು, ಜ್ಞಾನವೃದ್ಧರು ಇವರನ್ನು ಗುರುವಿನ ಸಮಾನರೆಂದು ನಮಸ್ಕಾರ ಮಾಡಬೇಕು. ಆದರೆ ಅಜ್ಞಾನಿಗಳು, ತನಗಿಂತ ಚಿಕ್ಕವರು, ಸ್ನಾನ ಮಾಡುತ್ತಿರುವವರು, ಸಮಿತ್ತು ಮತ್ತು ಪೂಜಾ ದ್ರವ್ಯಗಳನ್ನು ತರುವವರು, ಹೋಮ ಮಾಡುತ್ತಿರುವವರು, ಧನಗರ್ವಿಗಳು, ಕೋಪದಲ್ಲಿರುವವರಿಗೆ ಮತ್ತು ಮೂರ್ಖರು, ಶವ ಇವರಿಗೆ ನಮಸ್ಕಾರ ಮಾಡಕೂಡದು. ಗೃಹಸ್ಥರ ಮನೆಯಲ್ಲಿ ಚಾಕು, ಒರಳುಕಲ್ಲು, ಬೀಸುಗಲ್ಲು, ಬೆಂಕಿ, ನೀರು, ಕಸವರಿಗೆ ಉಪಯೋಗಿಸುವಾಗ ಆಗುವ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ಮಾಡಿದ ಅಡಿಗೆ ಪದಾರ್ಥಗಳನ್ನು ಮೊದಲು ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ, ಸರ್ವಜೀವಿಗಳಿಗೆ, ಅತಿಥಿಗಳಿಗೆ ಸಮರ್ಪಣೆ ಮಾಡಿ ಮಿಕ್ಕಿದ್ದನ್ನು ಮಹಾಪ್ರಸಾದವೆನ್ನುವ ಭಾವನೆಯಿಂದ ಊಟ ಮಾಡಬೇಕು. ಇದನ್ನು ವೈಶ್ವದೇವ ಎನ್ನುತ್ತಾರೆ. ಅತಿಥಿಗಳ ಕುಲಗೋತ್ರಗಳನ್ನೆಣಿಸದೆ ಭಗವತ್ ರೂಪವೆಂದು ಭಾವಿಸಿ ಊಟವಿಡಬೇಕು. ಅದು ಸಾಕ್ಷಾತ್ ಸದ್ಗುರು ರೂಪವೇ. ಆದ್ದರಿಂದ ಅವರಿಗೆ ಊಟವಿಟ್ಟರೆ ತ್ರಿಮೂರ್ತಿಗಳು ಸಂತೋಷ ಪಡುತ್ತಾರೆ. ಆಮೇಲೆ ಅವರಿಗೆ ಸಂತೋಷ ಪಡುತ್ತಾರೆ. ಅತಿಥಿಗಳು ಭಿಕ್ಷೆಗೆ ಬಂದ ಬ್ರಹ್ಮಚಾರಿಗಳು ವೈಶ್ವದೇವ ನೈವೇದ್ಯಗಳಾಗದಿದ್ದರೂ ತಪ್ಪದೆ ಭಿಕ್ಷೆ ನೀಡಬೇಕು. ಭಿಕ್ಷೆ ಬಂದ ಬ್ರಹ್ಮಚಾರಿಗಳಿಗೆ ಊಟ ಬಡಿಸುವ ಜಾಗವನ್ನು ನೀರಿನಿಂದ ತೊಳೆದು ರಂಗೋಲಿ ಇಟ್ಟು ಎಲೆ ಹಾಕಿ ದೇವತೆಗಳನ್ನು ಆಹ್ವಾನಿಸಿ ಬಡಿಸಬೇಕು. ಪತಿತರ ಪಂಕ್ತಿಯಲ್ಲಿ ಊಟ ಮಾಡಬಾರದು. ಮೊದಲು ಬಲಗಡೆ ನೆಲದ ಮೇಲೆ ಚಿತ್ರಗುಪ್ತನಿಗೆ ಬಲಿಯಾಗಿ ಸ್ವಲ್ಪ ಅನ್ನವಿಟ್ಟು ನಂತರ ಊಟ ಮಾಡಬೇಕು. ತನ್ನ ಮೂಲಕ ಊಟ ಮಾಡುತ್ತಿರುವ ಚೈತನ್ಯ ತಾನು ತಿನ್ನುವ ಅನ್ನ ಕೂಡ ಭಗವಂತನ ರೂಪಗಳು ಎನ್ನುವ ಭಾವನೆಯಿಂದ ಊಟ ಮಾಡಬೇಕು. ಅಂದರೆ ಶ್ರೀಕೃಷ್ಣಾರ್ಪಣ ಅಂತಾರೆ. ಊಟ ಮಾಡೋಕ್ಕಿಂತ ಮುಂಚೆ ಕೃಷ್ಣನಿಗೆ ಸೇರುತ್ತೆ. ನಾಯಿ ರಜಸ್ವಲೆ ಧರ್ಮ ಪಾಲಿಸದವನು ಇವರನ್ನು ನೋಡುತ್ತಾ ಊಟ ಮಾಡಬಾರದು. ಬಡಬಾಗ್ನಿಯನ್ನು ಕುಂಭಕರ್ಣ, ಅಗಸ್ತ್ಯ ಮಹರ್ಷಿ ಬಡಬಾಗ್ನಿಯನ್ನು ಸ್ಮರಣೆ ಮಾಡಿದರೆ ಜೀರ್ಣಶಕ್ತಿ ಊಟವಾದ ಮೇಲೆ ಇವರನ್ನು ನೆನೆಸಬೇಕು. ಅಗಸ್ತ್ಯ ಮಹರ್ಷಿಗಳು ಕುಂಭಕರ್ಣ ಮತ್ತು ಬಡಬಾಗ್ನಿಯನ್ನು ಸ್ಮರಣೆ ಮಾಡಿ ಜೀರ್ಣಶಕ್ತಿ ವೃದ್ಧಿಸುತ್ತದೆ. ಸಾಯಂಕಾಲ ಪುರಾಣ ಸದ್ಗ್ರಂಥಗಳನ್ನು ಹಿರಿಯರಿಂದ ಕೇಳಬೇಕು. ಸೂರ್ಯಾಸ್ತ ಸಮಯದಲ್ಲಿ ವೇಳೆಯಲ್ಲಿ ಸಂಧ್ಯಾವಂದನೆಯ ಹೋಮ ಮಾಡಿ ಗುರುವಿಗೆ ನಮಸ್ಕರಿಸಬೇಕು. ರಾತ್ರಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತಾದರೂ ಸದ್ಗ್ರಂಥಗಳನ್ನು ಓದಿ ನಂತರ ತಾನು ದಿನವೆಲ್ಲ ಮಾಡಿದ ಸತ್ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಮಸ್ಕರಿಸಬೇಕು. ಉತ್ತರಕ್ಕೆ ತಲೆ ಇಟ್ಟು ನಿದ್ರಿಸಬಾರದು. ಇನ್ನು ಮೇಲೆ ನೀನು ಇಂತಹ ಧರ್ಮಗಳೆಲ್ಲವನ್ನೂ ಆಚರಿಸುತ್ತಾ ಬೇರೆಯವರ ಮನೆಗಳಲ್ಲಿ ಅಪಧರ್ಮವಾಗಿ ಅಲ್ಲದೆ ಯಾವಾಗಲೂ ಊಟ ಮಾಡದೆ ನಿನ್ನ ಆಚಾರವನ್ನು ಪಾಲಿಸು. ಅದರಿಂದ ಇಹದಲ್ಲೂ ಪರದಲ್ಲೂ ಉತ್ತಮ ಶ್ರೇಯಸ್ಸು ದೊರೆಯುತ್ತದೆ ಎಂದರು ಶ್ರೀ ಗುರು ಆ ಸದ್ಬ್ರಾಹ್ಮಣನಿಗೆ ಹೇಳಿದರು. ಆ ಬ್ರಾಹ್ಮಣ ದಂಪತಿಗಳು ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಹೋದರು. ಇಲ್ಲಿಗೆ 37ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ಯೂಟ್ಯೂಬ್ನಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 38ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.